ಏನು ಮಾಡ್ತಾರೆ, ಮೆಸೇಜ್ ಕಳಿಸಿದ್ದಕ್ಕೆ ಇವ್ರದೆಲ್ಲ ಒಂದು ಕ್ರಿಮಿನಲ್ ಮೈಂಡು. ಒಬ್ಬ ವ್ಯಕ್ತಿಯನ್ನು ಕಳಿಸೋದು, ನೋಡು ಅಲ್ಲೊಬ್ಬ ಇದ್ದಾನೆ, ಅವನದೆಲ್ಲ ಚಲನವಲನ ಪತ್ತೆ ಪೊಲೀಸ್ ಮಾಡ್ದಂಗೆ ಒಂದು ಭ್ರಮಾಲೋಕದಲ್ಲಿ ಬದುಕೋದು. ಆಗೇನು ಮಾಡ್ತಾನೆ ಈ ರಾಘವೇಂದ್ರ ಅನ್ನೋನು ಈ ರೇಣುಕಾಸ್ವಾಮಿ ಮನೆಗೆ ಹೋಗ್ತಾನೆ. ರೇಣುಕಾಸ್ವಾಮಿ ಮನೆಗೆ ಹೋಗ್ಬಿಟ್ಟು ಮಾತಾಡ್ತಾ ಅವನ ಮೊಬೈಲ್ ಚೆಕ್ ಮಾಡ್ತಾನೆ. ಅವನ ಮೊಬೈಲ್ ಚೆಕ್ ಮಾಡಿದಾಗ ಅಲ್ಲಿಂದ ಆ ಮೆಸೇಜ್ ಹೋಗಿರೋದು ಖಾತ್ರಿ ಆಗತ್ತೆ. ಹಣ ಹೌದಣ್ಣ ಕಳಿಸಿರೋದು, ಎತ್ತಾಕೊಂಬ ಆ ಕಡೆಯಿಂದ. ಮೊದಲು ರೇಣುಕಾಸ್ವಾಮಿಯ ಜಾಸೂಸಿ ಮಾಡಿದ್ರು, ಆಮೇಲೆ ಮೆಸೇಜ್ ಮಾಡಿದ್ದು ಸತ್ಯ ಅಂತ ಪತ್ತೆ ಹಚ್ತಾನೆ ರಾಘವೇಂದ್ರ. ರೇಣುಕಾ ಅಲ್ಲ, ರಾಘವೇಂದ್ರ ಪತ್ತೆ ಹಚ್ತಾನೆ. ಆಗ ಅಂದರೆ ನಾವು ಎಲ್ಲ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಪೊಲೀಸರು ಮಾಡ್ತಾರಲ್ಲ, ಅವನು ಮೆಸೇಜ್ ಮಾಡಿದ್ದು ಹೌದೋ ಅಲ್ವೋ ಅಂದರೆ ಹಿಂಗೆಲ್ಲ ಥಿಂಕ್ ಮಾಡೋದು. ಅಂದರೆ ಮೆಸೇಜ್ ಮಾಡಿದ್ರೆ ಅವನೇ ಮೆಸೇಜ್ ಅಂತ ಏನು ಗ್ಯಾರಂಟಿ, ಹೋಗಿ ಚೆಕ್ ಮಾಡ್ಕೊಂಬ. ರಾಘವೇಂದ್ರ ಹೋಗೋದು, ಹೇ ಅಣ್ಣ ಹೇಳಿದ್ದಾರೆ ಅಂತ ಚೆಕ್ ಮಾಡೋದು, ಅಣ್ಣ ಹೌದಣ್ಣ ಕಳಿಸಿರೋ ಎತ್ತಾಕೊಂಬ. ಬೆಂಗಳೂರಿಗೆ ಎತ್ತಾಕೊಂಡು ಬಾ ಅಂದಿದ್ದೇ ದರ್ಶನ್. ಇಲ್ಲಿ ಕಿಡ್ನ್ಯಾಪ್ ಕೇಸ್ ಫಿಕ್ಸ್ ಆಯಿತು. ಇಲ್ಲಿಗೆ ಬಂದ ನಂತರ ವಿನಯ್ ಎಂಬಾತನನ್ನು ಹೇಳಿ ಜನ ಕರೆಸ್ತಾರೆ. ಅದಕ್ಕಿಂತ ಮೊದಲು ಆತನನ್ನು ಕರ್ಕೊಂಡು ಬಾರ್ಗೆ ಕರೆದೊಯ್ಯೋದು, ಆತನನ್ನು ಬಾರ್ಗೆ ಕರೆದೊಯ್ದು ಸರಿಯಾಗಿ ಕುಡಿಸೋದು. ರಾಘವೇಂದ್ರ ಕುಡಿಸ್ತಾನೆ. ಆಮೇಲೆ ಗಾಡಿಯಲ್ಲಿ ಹಾಕ್ಕೊಂಡು ಕಿಡ್ನ್ಯಾಪ್ ಮಾಡಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ತರ್ತಾರೆ. ಬೆಂಗಳೂರಿಂದ ಎಲ್ಲಿಗೆ ತರೋದು, ಈ ಶೆಡ್ಡಿಗೆ ತರೋದು. ನಂಬರ್ 1 ಕಿಡ್ನ್ಯಾಪ್ ಆಯಿತಾ. ಈಗ ನಂಬರ್ 2 ಟವರ್ ಲೊಕೇಶನ್. ಬೆಂಗಳೂರಿಗೆ ಕರೆತಂದು ಶೆಡ್ನಲ್ಲಿ ಹಾಕ್ತಾರೆ. ಆಗ ಸ್ವಲ್ಪ ಜನ ಬೇಕು ಅಂತೇಳಿ ವಿನಯ್ ಎಂಬಾತನಿಗೆ ಕರೆ ಮಾಡ್ತಾರೆ ದರ್ಶನ್. ಆಗ ಅವನೊಂದು 4-5 ಜನ ಕೆಲಸ ಇಲ್ಲದವ್ರನ್ನೆಲ್ಲ ಕರ್ಕೊಂಬರ್ತಾನೆ. ಶೆಡ್ನಲ್ಲಿ ಇವರೆಲ್ಲ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಆರೋಪಿಗಳೆಲ್ಲರೂ ಶೆಡ್ನಲ್ಲಿ ಸೇರಿದ್ದು ನಿಜ, ಅದನ್ನು ಆರೋಪಿಗಳೇ ಒಪ್ಕೊಂಡಿದ್ದಾರೆ. ಆಮೇಲೆ ಶೆಡ್ಗೆ ದರ್ಶನ್ ಮತ್ತು ಪವಿತ್ರ ಗೌಡ ಬಂದಿದ್ದು ಸತ್ಯ, ಅದಕ್ಕೆ ಡಿಜಿಟಲ್ ಡಾಕ್ಯುಮೆಂಟ್ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 3 ಬಾರಿ ವ್ರ್ಯಾಂಗ್ಲರ್ ಜೀಪ್ ಬಂದಿದೆ. ಅದರ ಜೊತೆಗೆ ಆ ಉಳಿದ ಎಲ್ಲರೂ ಕೂಡ ದರ್ಶನ್ ಹೊಡೆದಿದ್ದು ಹೌದು ಅಂತ ಒಪ್ಕೊಂಡಿದ್ದಾರೆ. ದರ್ಶನ್ ಕೂಡ ನಾನು ಹೊಡೆದಿದ್ದು ಹೌದು ಅಂತ ಒಪ್ಕೊಂಡಿದ್ದಾರೆ. ಪವಿತ್ರ ಗೌಡ ಕೂಡ ಚಪ್ಪಲಿಯಲ್ಲಿ ಹೊಡೆದಿದ್ದು ಹೌದು ಅಂತೇಳಿ ಅಲ್ಲಿದ್ದವರು ಒಪ್ಕೊಂಡಿದ್ದಾರೆ. ಸ್ಥಳದಲ್ಲಿ ಅಣ್ಣ ಅಕ್ಕ ಇದ್ದರು ಎಂದಿದ್ದ ಆರೋಪಿಗಳು ಇಬ್ಬರು ಹೊಡೆದಿದ್ದರು ಅಂತ ಕೂಡ ಆರೋಪಿಗಳು ಸಾಕ್ಷ್ಯ ಕೊಟ್ಟಿದ್ದಾರೆ. ನೀವು ಸಾಕ್ಷ್ಯ ಕೊಡೋ ತಪ್ಪಾಗಿದ್ದರೂ ಕೂಡ ಅಲ್ಲಿರುವಂಥ ಡಿಜಿಟಲ್ ಡಾಕ್ಯುಮೆಂಟ್ಸ್ ನಾಳೆ ದರ್ಶನ್ಗೆ ತೊಂದರೆ ಕೊಡುತ್ತೆ. ದರ್ಶನ್ ಅಲ್ಲಿದ್ರ ಇಲ್ವಾ ಅನ್ನೋದಕ್ಕೆ, ದರ್ಶನ್ ಶೆಡ್ಗೆ ಬಂದಿದ್ದಕ್ಕೆ ಟವರ್ ಲೊಕೇಶನ್ ಸಾಕ್ಷಿ. ಈ 17 ಜನ ಕೂಡ ಅಲ್ಲೇ ಇದ್ರು ಅನ್ನೋದಕ್ಕೆ ಎಲ್ಲರ ಮೊಬೈಲ್ಗಳ ಕೈಯಲ್ಲಿತ್ತು, ಅದು ಸಾಕ್ಷಿಯಾಗಿದೆ. ದರ್ಶನ್ ಶೆಡ್ಗೆ ಬಂದಿದ್ದಕ್ಕೆ CCTV ಸಾಕ್ಷ್ಯ ಕೂಡ ಇದೆ. ಇಲ್ಲಿ ಸಿಕ್ಕಾಕೋತಾರೆ ದರ್ಶನ್. ಹಾಗಾಗಿ ದರ್ಶನ್ಗೆ ಜೈಲು ಫಿಕ್ಸ್ ಆಗುತ್ತೆ. ಕಾರಣ 3: ಒಂದು ಕಿಡ್ನ್ಯಾಪ್, ಇನ್ನೊಂದು ಹೊಡೆದಿದ್ದೌದು, ಇನ್ನೊಂದು ಅಲ್ಲಿ ಇದ್ದದ್ದೌದು. ಈಗ ಸಾಕ್ಷಿ ಮುಚ್ಚಿ ಹಾಕಲು ಯತ್ನ. ಒಂದೋ ಕಿಡ್ನ್ಯಾಪ್, ಒಂದು ಹಲ್ಲೆ, ಇನ್ನೊಂದು ಕೊಲೆ, ಇನ್ನೊಂದು ಸಾಕ್ಷಿ ಮುಚ್ಚಿ ಹಾಕಲು ಪ್ರಯತ್ನ. ಅದೇನದು ನೋಡಿ, ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ಗೆ ಹಂತಕರ ಕರೆ. ಕನ್ಫ್ಯೂಸ್ ಆಗಬೇಡಿ. ಮಧ್ಯಾಹ್ನ ಕರ್ಕೊಂಬರ್ತಾರೆ, ರಾತ್ರಿ 12 ಗಂಟೆಗೆ ತನಕ ಇಟ್ಕೋತಾರೆ. ಸಂಜೆ ದರ್ಶನ್ ಬರ್ತಾರೆ. ದರ್ಶನ್ ಬಂದ ನಂತರ ಪವಿತ್ರ ಗೌಡ ಬರ್ತಾರೆ, ಹೊಡಿತಾರೆ, ಬಡಿತಾರೆ, 1-1.5 ಗಂಟೆಗಳ ಕಾಲ ಇರ್ತಾರೆ, ಹೊರಟೋಗ್ಬಿಡ್ತಾರೆ ದರ್ಶನ್. ಆ ದರ್ಶನ್ ಮುಂದೆನೇ ಇವರಲ್ಲಿ ಏನೋ ಎಲ್ಲ ಇವ್ರದ್ದು ಇರುತ್ತಲ್ಲ, ಇಂಪ್ರೆಸ್ ಮಾಡೋಕ್ಕೆಲ್ಲ ಮಾಡಿರ್ತಾರೆ. ಹೋದ ನಂತರ ಎಣ್ಣೆ, ಅಮಲು, ಗಾಂಜಾ, ಡ್ರಗ್ಸು ಯಾವನು ಗೊತ್ತು, ಕುಡಿದು ಅಣ್ಣ ಹೊಡೆದನಲ್ವಾ ನಾವು ಹೊಡಿತೀವಿ ಅಂತ ಹೊಡೆದಿದ್ದಾರೆ. ಅವನು ಗೊಟ್ಟಕ್ಕೆ ಸತ್ತೋಗ್ಬಿಟ್ಟಿದ್ದಾನೆ. ಸತ್ತೋಗ್ಬಿಟ್ಟಿದ್ದಾನೆ. ಸತ್ತೋದಾಗ ಕುಡಿದಿರೋ ಆಮಲೆಲ್ಲ ಇಳಿದಿದೆ, ಗಾಂಜಾ ನಶೆ ಇಳಿದಿದೆ. ಅಣ್ಣನಿಗೆ ಫೋನ್, ಅಣ್ಣ ಸತ್ತೋಗ್ಬಿಟ್ಟಣ್ಣ. ಅಣ್ಣ ಬಿಟ್ಬಿಡ್ತಾರ? ಅಣ್ಣ ವಾಪಸ್ ಬಂದಿದ್ದಾರೆ ಗಾಡಿಯಲ್ಲಿ ಬಂದು ಐಡಿಯಾ ಕೊಟ್ಟಿದ್ದಾರೆ. ಏನು, ಹೆಣವನ್ನು ಘಾಟ್ಗೆ ಸೇರಿ ಅಂತ ದರ್ಶನ್ ಹೇಳಿದ್ದಾರಂತೆ. ಅದಕ್ಕಿಂತ ಮೊದಲು ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡ್ತಾರೆ, ಸರ್ ಹಿಂಗಾಗಿದೆ ಅಂತೇಳಿ. ಆಗ ಅವರು ಐಡಿಯಾ ಕೊಡ್ತಾರಂತೆ, ನೀವು ಫಸ್ಟ್ ಅಲ್ಲಿಂದ ಹೆಣ ತೆಗೀರಿ ಅಂತೇಳಿ.
ಒಂದು ವೇಳೆ ಅದು ನಾಳೆ ನಿಜವಾದರೆ ಆ ಪೊಲೀಸ್ ಅಧಿಕಾರಿಯಾಗಿ ಉಳಿದಿರಬಾರ್ದು. ಕೆಲವೇ ದಿನಗಳಲ್ಲಿ ಅವರ ಫೋಟೋ ಸಮೇತ ನಿಮ್ಮ ಮುಂದಿರ್ತೀವಿ. ಆಮೇಲೆ ಘಾಟ್ಗೆ ಎಸೆಯೋ ಪ್ಲ್ಯಾನ್. ಎಲ್ಲಿ? ಚಾರ್ಮಾಡಿ ಘಾಟ್. ಈ ಸಕಲೇಶ್ಪುರ ಮಂಗಳೂರು ಹೋಗೋ ಚಾರ್ಮಾಡಿ ಘಾಟ್ ದೊಡ್ಡ ಪ್ರಪಾತ ಅದು. ಅಲ್ಲಿ ಅಥವಾ ತಮಿಳ್ನಾಡಿನ ಯಾವುದಾದ್ರೂ ಘಾಟ್ಗೆ ಇವರು ಗಾಡಿಗೆ ಹಾಕ್ಕೊಂಡಿದ್ದಾರೆ ಹೆಣವನ್ನು ಸ್ಕಾರ್ಪಿಯೋದಲ್ಲಿ. ಅಷ್ಟರಲ್ಲಾಗೋ ಭಯ ಆಗಿದೆ, ಇದೇನು ವರ್ಕೌಟ್ ಆಗಲ್ಲ ಅಂತ. ಮತ್ತಾರಿಗೋ ಫೋನ್ ಮಾಡಿದರೆ ಆಗಾಗ ರಾಜಕಾಲುವೆಯಲ್ಲಿ ಹಾಕ್ಬಿಡಿ, ಅದೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ, ಮಳೆಗಾಲದಲ್ಲಿ ಯಾರೋ ಕೊಚ್ಕೊಂಡು ಹೋಗಿದ್ದೆ ಸಿಕ್ಕೋದಿಲ್ಲ, ನೀವು ಸೇಫ್ ಆಗಿರ್ತೀರಿ ಅಂತ ಅವರೇನೋ ಅಲ್ಲಿ ಎಸೆದು ಬಿಟ್ಟಿದ್ದಾರೆ. ಘಾಟ್ಗೆ ಎಸೆಯೋ ಬದಲು ಗಠಾರಕ್ಕೆ ಎಸೆದ ರಕ್ಕಸರು. ಕೊಲೆ ಬಳಿಕ ಆತಂಕಕ್ಕೆ ಸಿಲುಕಿ ಕೆರಳಿ ಕೆಂಡವಾದ ನಟ. ಕೆರಳಿ ಕೆಂಡವಾಗಿ ಅಲ್ಲಿ ಪವಿತ್ರ ಗೌಡ ಅವಳಿಗೆ 4 ರಪ ಅಂತ ಬಾರಿಸಿದ್ದಾರೆ. ಎಲ್ಲ ಆಗಿದ್ದು ನಿನ್ನಿಂದಲೇ ಅಂತ ಪವಿತ್ರ ಗೌಡಗೆ ಥಳಿತ ಆಗಿದೆಯಂತೆ. ಆಮೇಲೆ 2 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಕ್ಕ ಪವಿತ್ರ. ಓಕೆ, ಇಲ್ಲಿ ಜೈಲೂಟ ಫಿಕ್ಸ್. ಇನ್ನು ದರ್ಶನ್ಗೆ ಜೈಲು ಫಿಕ್ಸ್ ಯಾಕಾಗತ್ತೆ? ಕಾರಣ 4. ಈ ಹೆಣ ಬಿತ್ತಲ್ಲ, ಹೆಣ ಬಿದ್ದ ನಂತರ ಗೆಳೆಯನೊಬ್ಬನನ್ನು ಕರೆದು ಚನ್ನಪಟ್ಟಣದಲ್ಲಿದ್ದವ, ಈ ಹೆಣ ಸಾಗಿಸಬೇಕು, 30 ಲಕ್ಷ ಕೊಡ್ತೀನಿ. ಅವನು ಗಿರಿನಗರದ 3 ಹುಡುಗರನ್ನ ಕರೆದಿದ್ದಾನೆ, ಕಪ್ಪೆ ಮತ್ತೊಂದೆಲ್ಲ ಇದ್ದಾರೆ. ಒಬ್ಬನಿಗೆ 10 ಲಕ್ಷ, ಇಬ್ಬರಿಗೆ 10 ಲಕ್ಷ, ಒಬ್ಬನಿಗೆ 5 ಲಕ್ಷ. ಆಮೇಲೆ ನಿಮಗೆ ಜೈಲಿಗೆ ಹೋಗಿ ಸರೆಂಡರ್ ಆಗಿ ರೇಣುಕಾಸ್ವಾಮಿ ಕೊಲೆ ಬಳಿಕ ಕಂಗಾಲಾಗಿರ್ತಾನೆ ನಟ ದರ್ಶನ್. ಪ್ರಕರಣ ಮುಚ್ಚಿ ಹಾಕಲು ನಿರಂತರ ಪ್ರಯತ್ನ ಮಾಡ್ತಾರೆ. ಇಬ್ಬರಿಗೆ ಬರೋಬ್ಬರಿ 30 ಲಕ್ಷ ಹಣ ಕೊಡ್ತಾರೆ. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀವು ಸರೆಂಡರ್ ಆಗಿ. ಪ್ರದೋಷ್ ಮತ್ತು ದೀಪಕ್ ಹಣದ ವ್ಯವಹಾರ ನೋಡಿಕೊಂಡ್ರು. ಆ ಹುಡುಗರನ್ನ ಗಿರಿನಗರದ ಕರೀತಾರೆ, ಪಾಪ ಅವ್ರಿಗೇನು ಗೊತ್ತಿಲ್ಲ, ಅಣ್ಣನಿಗಾಗಿ ಒಪ್ಕೊಂಬಿಟ್ರು. ಈ ನಡುವೆ ರಾಜ್ಯದ ಪ್ರಭಾವಿ ರಾಜಕಾರಣಿ ಸಂಬಂಧಿ ಆಗಿರೋ ದೀಪಕ್ ಈ ವಿಚಾರಣೆಗೆ ಅಡಚಣೆ ಆಗುತ್ತೆ ಅಂತ ಈಗ ಹೇಳ್ತಿಲ್ಲ ರಾಜಕಾರಣಿ, ಖಂಡಿತವಾಗ್ಲೂ ಹೇಳ್ತೀವಿ. ಯಾವ ರಾಜಕಾರಣಿಗೆ ಫೋನ್ ಹೋಗುತ್ತೆ, ಆ ರಾಜಕಾರಣಿ ಯಾರು? 128 ಸಲ ಊರು ಬಿಟ್ಟು ಓಡೋಗ್ಬಿಡ್ಬೇಕು, ಯಾವುದೇ ರಾಜಕಾರಣಿ ಆಗಿರಲಿ. ಕಾರಣ ಇದು, ಅಣ್ಣನ ಮೊಬೈಲೇ ಇದೀಗ ವಿಲನ್ನು. ಬಂಧನದ ಭೀತಿಯಿಂದ ಹೆಣ ತಗೊಂಡೋಗಿ ಹೇಳ್ತಾರೆ, ಹೆಣ ಬಿಸಾಕ್ಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ ಇದು ಸಿಕ್ಕಾಕೋತೀವಿ ಅಂಥೇಳಿ. ಅದಕ್ಕೇನು ಹೇಳ್ತಾರೆ ದರ್ಶನ್, ನೀವೊಂದು 4 ಜನ ದುಡ್ಡು ಕೊಡ್ತೀನಿ, ಸರೆಂಡರ್ ಆಗಿಬಿಡಿ. ಏನಾಗ್ಬಿಡುತ್ತೆ ಸರೆಂಡರ್ ಆದರೆ ಈಸಿ ಅಂತ. ಇವರೇನು ಮಾಡಿದರು, ಹೆಣ ಸಿಕ್ಕ ತಕ್ಷಣ ಅಲ್ಲೊಬ್ಬ ಅನುಗ್ರಹ ಅಪಾರ್ಟ್ಮೆಂಟ್ ಇರುತ್ತೆ, ಅನುಗ್ರಹ ಅಪಾರ್ಟ್ಮೆಂಟ್ನ ಯಾರು ಸೆಕ್ಯೂರಿಟಿ ಗಾರ್ಡ್ ನೋಡ್ತಾರೆ, ಕೇಸ್ ಆಯಿತು, 302 ಹಾಕ್ತಾರೆ, ಕೊಲೆ ಕೇಸ್, ಮರ್ಡರ್ ಕೇಸ್. 4 ಜನ ಬಂದು ಸರ್ ನಮ್ಮಿಂದ ತಪ್ಪಾಗಿದೆ. ಇವರೇನು ಅಂದ್ಕೊಂಡ್ರು, ಪೊಲೀಸರು ಇದನ್ನೇ ಬರ್ಕೋತಾರೆ ಅಂತೇಳಿ. ಪೊಲೀಸ್ ಸ್ವಲ್ಪ ಸ್ಮಾರ್ಟ್ ಇದ್ದ, ನಿಮ್ಮ ಮೊಬೈಲ್ ಕೊಡಿ ಅಂದ. ಇದೆಲ್ಲ ಓಡೋದಿಲ್ಲ ನೋಡಿ ತಲೆ, ಯಾಕಂದರೆ ಕಿಡ್ನ್ಯಾಪ್ ಮಾಡೋ ಪ್ಲ್ಯಾನ್ ಎಲ್ಲ ಮಾಡಿದ್ದಾರೆ, ಹೊಡೆಯೋ ಪ್ಲ್ಯಾನ್ ಮಾಡಿದ್ದಾರೆ, ವಾಪಸ್ ಕಳಿಸೋ ಪ್ಲ್ಯಾನ್ ಮಾಡಿದ್ದಾರೆ, ಎಣ್ಣೆ ಎಲ್ಲ ಸಿಕ್ಕಿದೆ. ಈ ಅಚಾನಕ್ ಆದಾಗ ನಿಮಗೆ ತಲೆ ಓಡಲ್ಲ, ಬ್ಲಾಕ್ ಆಗಿಬಿಡತ್ತೆ. ಈ ಮಹೇಶ್ ಬಾಬು ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಮೈಂಡ್ ಬ್ಲಾಕ್ ಆಯ್ಪೋತೈ, ಆ ಥರ ಹಂಗಾಗ್ಬಿಟ್ಟಿದೆ ಇವ್ರಿಗೆ. ಅದೇ ಪಿಕ್ಚರ್ ರಿಮೇಕ್ ಮಾಡಿದ್ದಾರೆ ಪೊರ್ಕಿ ಅಂತೇಳಿ ದರ್ಶನ್. ಓಕೆ, ಯಾರ ಅಲ್ಲ ರಾಘವೇಂದ್ರ ಕರ್ಕೊಂಬಂದವ, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಪಾಪ ಇವರೆಲ್ಲ ಇದರಲ್ಲಿ ಇರಲಿಲ್ಲ. ಆಮೇಲೆ ನಿಖಿಲ್, ಇವರೆಲ್ಲ ಹೋಗಿ ಸರೆಂಡರ್ ಆಗಿಬಿಡ್ತಾರೆ. ಏನು ಸರೆಂಡರ್ ಅಂದರೆ, ಸರ್ ನಮಗೆ ಇಬ್ಬರಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ವಿ ಇವನಿಗೆ ರೇಣುಕಾಸ್ವಾಮಿಗೆ, ಅವ್ನು ಕೊಡಲಿಲ್ಲ ಸರ್, ಹೊಡೆದಾಟ ಆಯಿತು, ಕುಡಿದಿದ್ವಿ ಸರ್, ಎಲ್ಲ ಆಗ್ಬಿಡ್ತು, ಡ್ರಾಮಾ ಹೇಳ್ಕೊಡ್ಬೇಕಾ, ಹಣಕಾಸಿನ ವಿಚಾರಕ್ಕೆ ತಾವೇ ಕೊಂದಿದ್ದಾಗಿ ಒಪ್ಕೊಂಡ್ಬಿಡ್ತಾರೆ. ಈ ಶರಣಾದವರಿಗೂ ಕೂಡ ಹಣದ ಆಮಿಷ, ನಿಮಗೆಲ್ಲ ದುಡ್ಡು ಕೊಡ್ತೀನಿ, ಫ್ಯಾಮಿಲಿಗೆಲ್ಲ ಕೊಡ್ತೀನಿ, ಪಾಪ ಒಪ್ಕೊಂಡ್ಬಿಟ್ರು. ನಾವು ನೆನ್ನೆ ತೋರಿಸೋದಲ್ಲ, ಪಾಪ ಏನೂ ಇಲ್ಲ ಅವ್ರ ಬಳಿ. 3 ತಲಾ 5 ಲಕ್ಷ ನೀಡುವ ಆಮಿಷ ಒಡ್ಡಿದ್ರು, ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತಲ್ವಾ. 3 ತಲಾ 5 ಲಕ್ಷ ಅಡ್ವಾನ್ಸ್ ನೀಡಿದ್ದ ದೀಪಕ್ ಜೈಲಿಗೆ ಹೋದ ಬಳಿಕ ಉಳಿದ ಹಣ ಕುಟುಂಬಕ್ಕೆ ಕೊಡ್ತಾಯಿದ್ರು. ಜಾಮೀನು ಕೊಡಿಸ್ತೇವೆ ಅಂತ ಆಮಿಷ ಒಡ್ಡಿದ್ರು, ನಾವು ನೋಡ್ಕೋತೀವಿ ಬಿಡೋ ಏನು ಅಂತೇಳಿ. ಆದರೆ ದರ್ಶನ್ ಹೆಸರು ಎಲ್ಲೂ ಹೇಳದಂತೆ ಸೂಚನೆ ಕೊಡ್ತಾನೆ ದೀಪಕ್, ಪ್ರದೋಷ್ ಎಲ್ಲ. ಆದರೆ ಪೊಲೀಸರು ಒಂದು ಚಲಾಕಿ, ಮೊಬೈಲ್ ಕೊಡಿ ಅಂತಾರೆ ಅಷ್ಟೇ. ಅಲ್ಲಿಗೆ ಖೇಲ್ ಖತಮ್, ನಾಟಕ ಬಂದ್. ಆರೋಪಿಗಳ ಮೊಬೈಲ್ ಕೊಡಿ ಅಂತಾರೆ. ಆ ಮೊಬೈಲಲ್ಲಿ ಒಂದು ವೇಳೆ ಅವನ ಜೊತೆನೇ ಅವನ ಚಿಕ್ಕಪ್ಪನ ಜೊತೆ, ಯಾರ ಜೊತೆ, ರೇಣುಕಾಸ್ವಾಮಿ ಚಿಕ್ಕಪ್ಪ, ಹೆಂಡತಿ ಮತ್ತೊಂದು ಹೋಗಿದ್ರೆ ಆಗ್ತಿತ್ತು. ಇದು ಎಲ್ಲದರಲ್ಲಿ ಏನು ಅಣ್ಣನ ಜೊತೆ ಚಾಟಿಂಗು, ಮತ್ತೊಂದು. ಯಾಕೆ ದರ್ಶನ್ ಆರೋಪಿಗಳ ಮೊಬೈಲ್ ನೋಡಿ ದಂಗಾದಂಥ ಪೊಲೀಸರು ಆರೋಪಿಗಳು ನಿರಂತರವಾಗಿ ದರ್ಶನ್ ಸಂಪರ್ಕದಲ್ಲಿದ್ದರು ಅಂತ ಗೊತ್ತಾಗುತ್ತೆ. ಅಲ್ಲಿ ಸಂಪರ್ಕದಲ್ಲಿದ್ದರು ಅಂತೇಳಿ. ಈಗ ಸಂಪರ್ಕದಲ್ಲಿದ್ದದ್ದು ಹೆಂಗೆ ಗೊತ್ತಾಗಬೇಕು?
ಈಗ ದರ್ಶನ್ ಗೊತ್ತಾಯ್ತು ದರ್ಶನ್ ಜೊತೆ, ಆದರೆ ಸಾಕ್ಷ್ಯ ಬೇಕಲ್ಲ. ಇವ್ರು ಏನು ಮಾಡ್ತಾರೆ, ಟವರಲ್ಲಿ ನೋಡ್ತಾರೆ, ಹತ್ತಿರ ಟವರ್ ಯಾವುದಿದೆ, ಆ ಟವರಲ್ಲಿ ಇವ್ರದ್ದೆಲ್ಲ ನಂಬರ್ ಇದೆಯಾ ನೋಡಿದಾಗ ಆ ಶೆಡ್ಡಲ್ಲಿ ಈ 17 ಜನ ಇನ್ಕ್ಲೂಡಿಂಗ್ ಪವಿತ್ರ ಗೌಡ, ದರ್ಶನ್ ಒಂದೇ ಕಡೆ ಇರೋದು ಖಾತ್ರಿ ಆಯಿತು. ನಂತರ ಕಮಿಷನರ್ಗೆ ಫೋನ್ ಹೋಗುತ್ತೆ, ಹೋಮ್ ಮಿನಿಸ್ಟ್ರಿಗೆ ಫೋನ್ ಹೋಗುತ್ತೆ, ಸಿ ಎಮ್ಗೆ ಫೋನ್ ಹೋಗುತ್ತೆ. ಸಿ ಎಮ್ ಹೇಳ್ತಾರೆ ಕೊಲೆ ಆಗಿದ್ದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ಅಲ್ಲಿಗೆ ಡಮಾರ್ಕಿಸ್. ಕಾರಣ 6 ಕೊಲೆ ಸಾಕ್ಷ್ಯಗಳು ಪತ್ತೆ ಆಯಿತು. ಏನದು, ಪಟ್ಟಣಗೆರೆ ಶೆಡ್ನಲ್ಲಿ ಪೊಲೀಸರಿಂದ ಮಹಾಜರಾಗತ್ತೆ, ಕರ್ಕೊಂಡು ಹೋಗ್ತಾರೆ. ಹೇಗೆ ಕರ್ಕೊಂಬಂದರು, ಹೇಗೆ ಕೊಂದರು ಎಲ್ಲವನ್ನು ಕೇಳ್ತಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಆ ರಾತ್ರಿ ಏನು ನಡೀತು ಎಲ್ಲವೂ ಕೂಡ ರಿಯಾಕ್ಟಿಂಗ್ ಆಗುತ್ತೆ. ಪೊಲೀಸರಿಗೆ ಇಂಚಿಂಚು ಮಾಹಿತಿ ಕೊಟ್ಟ ರಕ್ಕಸರು ಕರೆಕ್ಟಾಗಿ ಎಲ್ಲಿಗೆ ಬೀಳಬೇಕು ಅಲ್ಲಿಗೆ ಬಿದ್ದಾಗ ಎಲ್ಲ ಹೇಳ್ತಾರೆ. ಪಟ್ಟಣಗೆರೆ ಶೆಡ್ನ 4 ಪ್ರದೇಶಗಳಲ್ಲಿ ಸಾಕ್ಷಿ ಸಂಗ್ರಹ ಆಗುತ್ತೆ. ಇಲ್ಲಿ ಹೊಡೆದು ಸಾಯಿಸಿದ್ರಲ್ಲ ಅಲ್ಲಿ ತಳಮಾಜರ ವೇಳೆ ಕೆಲವೊಂದು ವಸ್ತುಗಳು ಪತ್ತೆಯಾಯಿತು. ರೇಣುಕಾಸ್ವಾಮಿ ರಕ್ತದ ಕಲೆಗಳು ಕೂಡ ಪತ್ತೆಯಾಯಿತು, ಸಂಗ್ರಹ ಮಾಡಿದ್ದಾರೆ. ರೇಣುಕಾಸ್ವಾಮಿಯ ಕೂದಲು ಸ್ಯಾಂಪಲ್ಗಳು ಪತ್ತೆಯಾಗಿದೆ, ಅಲ್ಲಿರೋದೆಲ್ಲ ಸಿಕ್ಕಿದೆ. ಹಾಗಾಗಿ ಜೈಲೂಟ ಫಿಕ್ಸ್. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.